Hi, good evening. This is Vani Manjunath. Welcome to my YouTube channel. ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಅನಾಲಿಸಿಸನ್ನು ಮಾಡೋಣ. ಹಾಗೆ ಹೇಗೆಲ್ಲ ನಮಗೆ ಟ್ರೇಡ್ ಸಿಗ್ತಾ ಇತ್ತು, ಹಾಗೆ ನಾಳೆ ಎಕ್ಸ್ಪೈರಿ ಯಾವ ರೀತಿ ಆಗ್ಬೋದು ಅನ್ನೋದು ಕೂಡ ನೋಡೋಣ. ಯಾಕಂತಂದರೆ ಈಗ ನಾಳೆ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಸ್ವಲ್ಪ ಸ್ಪೆಷಲ್ಲೇ ಇದು. ಯಾಕಂದರೆ ವೊಲಟಿಲಿಟಿ ಒಂದು ಎರಡೂ ಕಡೆಗೆ ಇರೋದಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಒಂದು ಟ್ರೇಡನ್ನು ತೊಗೊಳ್ಬೇಕಾಗತ್ತೆ. ಸೊ ಅದನ್ನು ನೋಡೋಣ ಯಾವ್ಯಾವ ಒಂದು ಏರಿಯಾದಲ್ಲಿ ನಮಗೆ ಒಂದು ಆ್ಯಕ್ಷನ್ ಆಗ್ಬೋದು ಅನ್ನೋದು ಕೂಡ. ಓಕೆ, ಲೆಟ್ಸ್ ಲೈನ್ ಟು ದ ಚಾರ್ಟ್. ಈಗ ಆಲ್ರೆಡಿ ನಾನು ನಿಫ್ಟಿಯ ಒಂದು ಚಾರ್ಟಲ್ಲಿದ್ದೀನಿ. ಸೊ ನಮಗೆ ಇವತ್ತು ಏನು ಮಾರ್ಕೆಟ್ ಒಂದು ಬಾಟಮಿಂದನೇ ಮೇಲ್ಗಡೆ ತೊಗೊಂಡು ಹೋಗಿರೋದು. ಇವತ್ತು ಎಸ್ಟರ್ಡೇ ಕೂಡ ಹಾಗೆ ಆಯಿತು, ಬಾಟಮಿಂದನೇ ರೈಸ್ ಆಗಿರೋದು, ನಮ್ಮ ಒಂದು ಈ ಏರಿಯಾದಿಂದನೇ ಇದಾಗಿದೆ. ಮತ್ತು ವಾಪಸ್ಸು ಇವತ್ತು ಕೂಡ ಅಷ್ಟೇ ಒಂದು ಎಸ್ಟರ್ಡೆಯ ಒಂದೇನು ಮೇಲ್ಗಡೆನೇ ನಾವೊಂದು ಒಂದು ಟ್ರೇಡ್ ಇರೋದ್ರಿಂದ ನಮಗೆ ಒಂದು ಬುಲ್ಲಿಶ್ ಸೈನ್ ಕೂಡ ಸಿಗ್ತಾ ಇದೆ. ಸೊ ಬಟ್ ಏನಾಗುತ್ತೆ ಅಂತಂದರೆ ಆಲ್ರೆಡಿ ನಮಗೆ ಯು ಎಸ್ದು GDP ಗ್ರೋತ್ ಕೂಡ ಒಂದು ಇವೆಂಟ್ ಇದೆ. ಹಾಗೆ ಒಂದು ಕೋರ್ PC ಡೇಟಾಸ್ ಕೂಡ ಬರೋದಕ್ಕಿದೆ. ಸೊ ತುಂಬಾ ಇವೆಂಟ್ ಇರೋದ್ರಿಂದ ನಾಳೆಗೆ, ಹಾಗೆ ನಮ್ಮದು ಮಂತ್ಲಿ ಎಕ್ಸ್ಪೈರಿ ಕೂಡ ಇರೋದ್ರಿಂದ ತುಂಬ ವೊಲಟಿಲಿಟಿ ಮಾರ್ಕೆಟ್ ನಾಳೆಗಂತೂ ನಮಗೆ ಸಿಗತ್ತೆ. ತುಂಬ ಟ್ರಿಕ್ಕಿಯಾಗಿ ಕೂಡ ಇರುತ್ತೆ ಅಂತ ಹೇಳ್ಬೋದು. ಸೊ ಅದೇನೇ ಇದ್ರೂ ಕೂಡ ಏರಿಯಾ ಆಫ್ ಎಕ್ಸಿಕ್ಯೂಷನ್ಸ್ ನಾವು ಸರಿಯಾಗಿ ಮಾಡಿದ್ರೆ ಅಟ್ಲೀಸ್ಟ್ ಯು ಕ್ಯಾನ್ ಸರ್ವೈವ್ ಇನ್ ಇದರಲ್ಲಿ. ಆ ಒಂದು ನಾಲೆಡ್ಜ್ ಇದ್ದು, ಆ ಒಂದು ಧೈರ್ಯ ಇದ್ದರೆ ಈಸಿಯಾಗಿ ನಾವು ಮಾರ್ಕೆಟನ್ನು ಯಾವ ರೀತಿ ಬೇಕು ನಾವು ಟ್ರೇಡ್ ಮಾಡೋಕ್ಕೆ ರೆಡಿ ಇದ್ದೀವಿ ಅನ್ನೋ ಥರ ಮಾಡ್ಕೋಬೋದು. ಸೊ ಹಾಗಾಗಿ ನಾಳೆ ಒಂದು ಲೆವೆಲ್ಸನ್ನು ನಾವು ನೋಡೋಣ. ಓಕೆ, ನಿಫ್ಟಿ ಇದರಲ್ಲಿ ಏನು ನಮಗೆ ಇವತ್ತು ತೊಗೊಂಡಿರೋ 24,000 ಆಲ್ಮೋಸ್ಟ್ 770 ಹತ್ರ ಸಪೋರ್ಟ್ ಮಾಡಿದೆ. ಹಾಗೆ ಹೈಯರ್ ಸೈಡಲ್ಲಿ ಹೋಲ್ಡ್ ಆಗಿದೆ. ಸೊ ನಾಳೆಗೆ ಏನಾದ್ರು ನಾವು 3 ಸಿನಾರಿಯೋನು ಕೂಡ ಇವತ್ತು ಡಿಸ್ಕಸ್ ಮಾಡೋಣ. ಏನು ಫ್ಲಾಟ್ ಓಪನ್ ಆದರೆ ಏನು, ಅಥವಾ ಗ್ಯಾಪ್ ಅಪ್ ಆದರೆ ಏನು, ಗ್ಯಾಪ್ ಡೌನ್ ಆದರೆ ಏನು. ಯಾಕಂದರೆ ಮಾರ್ಕೆಟ್ ಓವರ್ ನೈಟಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಯಾಕಂದರೆ ಅಥವಾ ಈ ಥರ ಡೇಟಾಸ್ ಇದೆ, ಜೊತೆಗೆ ನಮ್ಮ ಒಂದು ಇಂಡಿಯನ್ ಮಾರ್ಕೆಟಿನ ಒಂದು ಆಪ್ಷನ್ದು ಮಂತ್ಲಿ ಎಕ್ಸ್ಪೈರಿ ಕೂಡ ಇದೆ ಅಲ್ವಾ. ಸೊ ಇದೆಲ್ಲ ಇವೆಂಟ್ ಇರುವಾಗ ನಾವು ಆಲ್ ಸಿನಾರಿಯೋಸ್ಗೆ ನಾವು ರೆಡಿ ಇರಬೇಕು. ಯಾಕಂದರೆ ಮಾರ್ಕೆಟ್ ಈಸ್ ಅ ಪ್ರಾಬಬಿಲಿಟಿ ಅಲ್ಲ. ಎಷ್ಟೇ ನಾವು ಮಾರ್ಕೆಟನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೂ ಕೂಡ ಪ್ರಾಬಬಿಲಿಟಿ ಆಫ್ ಇದು ನಾವು ಎಷ್ಟು ಹೇಳ್ಬೋದು, ಒಂದು 70 to 80% ನಾವು ಅಟ್ಲೀಸ್ಟ್ ತೊಗೊಂಡು ಹೋಗ್ಬೋದು. ಬಟ್ ರಿಮೈನಿಂಗ್ ಈಸ್ ನಮ್ಮ ಒಂದು ಇದರಲ್ಲಿ ಇರೋದಿಲ್ಲ. ಸೊ ಡಿಪೆಂಡಿಂಗ್ ಅಪಾನ್ ದ ಬೇರೆ ಬೇರೆ ಫ್ಯಾಕ್ಟರ್ಸ್ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ವೊಲಟಿಲಿಟಿ ಇಂಡೆಕ್ಸ್ ಇರ್ಬೋದು, ಅಥವಾ ಡೇಟಾಸ್ ಬರೋದು ಇದಿರ್ಬೋದು, ಅಥವಾ ಬಂದಾದಮೇಲೆ ಇದು ಡಿಸ್ಕೌಂಟ್ ಆಗಿದೆಯಾ ಅನ್ನೋದು ನಮಗೆ ಅದು ಗೊತ್ತಾಗ್ತದೆ ಒಂದು ಅಂದಾಜಲ್ಲಿ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಟ್ರೇಡನ್ನು ಮಾಡಬೇಕಾಗತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಡೇಟಾಸ್ ಬರೋದಿರೋದ್ರಿಂದ ಓವರ್ ನೈಟಲ್ಲಿ ನಾಳೆ ಮಾರ್ಕೆಟ್ ನಮಗೆ ತುಂಬಾ ವೊಲಟಿಲಿಟಿ ಇರೋದಕ್ಕೆ ಚಾನ್ಸ್ ಇರುತ್ತೆ. ಅದು ಒಂದು ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ಗಳಲ್ಲೇ ಆಗೋಕ್ಕೆ ಹೆಚ್ಚಿನ ಒಂದು ಸಾಧ್ಯತೆ ಇದೆ. ಸೊ ಈಗ ಒಂದು ಸಿನಾರಿಯೋ ತಗೊಳ್ಳೋಣ. ಇಫ್ ಗ್ಯಾಪ್ ಡೌನ್ ಆದರೆ ಏನು, ವಿಲ್ ಸಿ. 3 ಸಿನಾರಿಯೋ ಹೇಗೆ ಅದು. ಒಂದು ಗ್ಯಾಪ್ ಅಪ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಇನ್ನೊಂದು ಗ್ಯಾಪ್ ಡೌನ್ ಅಲ್ವಾ. ಇನ್ನೊಂದು ನಮಗೆ ಫ್ಲ್ಯಾಟ್ ಮಾರ್ಕೆಟ್. ಸೊ ನಮಗೆ ಈ ಒಂದು ಸಿನಾರಿಯೋ ತೊಗೊಳ್ತೀವಿ ಅಂದರೆ ಯಾವುದು ಗ್ಯಾಪ್ ಅಪ್ ಆಗುತ್ತೆ ಅಂತಂದರೆ ನಮಗೆ ರೆಸಿಸ್ಟೆನ್ಸಿಂದ ಏನಾದ್ರು ನಮ್ಮ ಎಲ್ಲ ಒಂದು ಇವೆಂಟ್ಗಳು ಏನಾದ್ರು ಪಾಸಿಟಿವ್ ಕೊಡ್ತು ಅಂತಂದರೆ ಗ್ಯಾಪ್ ಅಪ್ ಆಗಿ ಅಲ್ಲಲ್ಲೇ ಹೋಲ್ಡ್ ಮಾಡಿಕೊಂಡು ಮತ್ತೆ ಮೇಲೆ ಹೋಗೋಕ್ಕೆ ಸಾಧ್ಯತೆ ಇರುತ್ತೆ ಅಲ್ವಾ. ಅಥವಾ ಗ್ಯಾಪ್ ಡೌನ್ ನ್ಯೂಸ್ ಏನು ಪಾಸಿಟಿವ್ ಆಗಿ ಬಂತು, ಆದ್ರೂ ಮಾರ್ಕೆಟ್ ಏನಾಯಿತು ಗ್ಯಾಪ್ ಡೌನ್ ಆಯಿತು ಅಂದ್ಕೊಳ್ಳೋಣ. ಗ್ಯಾಪ್ ಡೌನ್ ಆದರೆ ಸಮ್ವೇರ್ ಎಲ್ಲರೂ ಒಂದು ಸಪೋರ್ಟ್ ನೋಡಿಕೊಂಡು ಪುನಃ ಒಂದು ಏರಿಯಾದಿಂದನೇ ಮೇಲಕ್ಕೆ ಹೋಗೋಕ್ಕೆ ಚಾನ್ಸಸ್ ತುಂಬಾ ಇರುತ್ತೆ ಅಲ್ವಾ. ಏನಾದ್ರು ನೆಗೆಟಿವ್ ಇದೇನು ಪಾಸಿಟಿವ್ಗೆ
ಪಾಸಿಟಿವ್ ನೋಟ್ಗೆ ಇದು. ಏನಾದ್ರು ನೆಗೆಟಿವ್ ನಮಗೆ ನ್ಯೂಸ್ ಏನಾದ್ರು ಸಿಕ್ತು, ಅದು GDP ಡೇಟಾ ಆಗಿರ್ಬೋದು, ಅವರ ಒಂದು ಬೇರೆ ಬೇರೆ ಇವೆಂಟ್ಸಿನ ಒಂದು ಯಾವುದೇ ಒಂದು ನ್ಯೂಸ್ ಇರ್ಬೋದು, ನೆಗೆಟಿವ್ ಆಗಿ ಬಂತು ಅಂತಂದರೆ ಏನಾದ್ರು ಗ್ಯಾಪ್ ಅಪ್ ಆಯಿತು. ನೆಗೆಟಿವ್ ನ್ಯೂಸಲ್ಲಿ ಕೆಲವೊಮ್ಮೆ ಏನಾದ್ರು ಒಂದು ಇದಾಯಿತು ಅಂತಂದ್ರೂ ಕೂಡ ನಮಗೆ ರೆಸಿಸ್ಟೆನ್ಸಿಂದನೇ ರಿವರ್ಸ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಇಲ್ಲ ಗ್ಯಾಪ್ ಡೌನ್ ಆಯಿತು ಅಂತಂದರೆ, ಮೇಜರ್ ಒಂದು ಏರಿಯಾನ ಬ್ರೇಕ್ ಮಾಡ್ತು ಅಂತಂದರೆ ಅಲ್ಲಿಂದ ಪುನಃ ಡೌನ್ ಹೋಗಲಿಕ್ಕೆ ಸಾಧ್ಯತೆ ಇರುತ್ತೆ. ದೀಸ್ ಆರ್ ದ ಸಿನಾರಿಯೋ ಹೇಗೆ ಬರುತ್ತೆ ಹಾಗೆ ಟ್ರೇಡ್ ಮಾಡಲಿಕ್ಕೆ ನಮಗೆ ನಾವು ಒಂದು ಉಪಯೋಗಿಸ್ಕೊಳ್ಳುವಂಥ ಒಂದಿದು ಆಯಿತಾ. ಈಗ ನಾವು ಚಾರ್ಟಲ್ಲಿ ನೋಡೋಣ ಹೇಗೆ ಅಂತ. ಯಾ ಎಸ್, ಈಗ ನನಗೆ ಇದೇನು ಹೇಳ್ತೇನೆ, ಈಗ ಆಲ್ರೆಡಿ ನಮ್ಮ ಮಾರ್ಕೆಟ್ ಈಗ 24,850 ಹತ್ರ ಇರೋದ್ರಿಂದ ನಾಳೆಗೆ ಏನಾದ್ರು ನಮಗೆ ಮೇಜರಾಗಿ ಗ್ಯಾಪ್ ಅಪ್ ಆಯಿತು ಅಂತಂದರೆ ನನ್ನ ಒಂದು ಲೆವೆಲ್ ಬಂದುಬಿಟ್ಟು 24,950. ಅದನ್ನು ಬ್ರೇಕ್ ಆಯಿತು ಅಂತಂದರೆ 25,000 ಬಂದುಬಿಟ್ಟು ಒಳ್ಳೆಯ ಒಂದು ಏನು R1 ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಇಲ್ಲ ನಾಳೆಗೆ ಏನಾದ್ರು ಗ್ಯಾಪ್ ಡೌನ್ ಆಯಿತು ಅಂತಂದರೆ, ಈ ಏರಿಯಾನ ಬ್ರೇಕ್ ಆಯಿತು ಅಂತಂದರೆ ನಮಗೆ ಡೈರೆಕ್ಟ್ ಸಿಗೋದೇನೆ 24,600. ಓಕೆ, 24,600. ನೆಕ್ಸ್ಟ್ ಇದನ್ನು ಬ್ರೇಕ್ ಆದರೆ ನಮಗೆ ನೆಕ್ಸ್ಟು 24,000, ನೆಕ್ಸ್ಟ್ ಬಂದುಬಿಟ್ಟು 24,480. ಇದು ನಮ್ಮ ಡೌನ್ ಸೈಡಿನ ಲೆವೆಲ್ ಆಗಿರುತ್ತೆ. 24,000 ಇನ್ ಕೇಸ್ ಬ್ರೇಕ್ ಆಯಿತು ಅಂತಂದರೆ ನಮಗೆ ನೆಕ್ಸ್ಟ್ ಸಪೋರ್ಟ್ ಸಿಗೋದೇನೆ ಇದು. ಸೊ ಆಗ ಏನಾಗುತ್ತೆ, ದಿಸ್ ಈಸ್ ಸಪೋರ್ಟ್ 1, ದಿಸ್ ಈಸ್ ಸಪೋರ್ಟು. ಯಾವಾಗ ಇದು ಗ್ಯಾಪ್ ಡೌನ್ ಆಗಿ ಈ ಏರಿಯಾನ ಈ ಒಂದು ಝೋನನ್ನು ಬ್ರೇಕ್ ಆಗಿ ಕೆಳಗಡೆ ಬಂದರೆ ಈ ನಮ್ಮ ಲೆವೆಲ್ಸ್ಗಳು ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಇಲ್ಲ ನಮ್ಮ ಒಂದು ಹೈಯರ್ ಸೈಡ್ಗೆ ಒಂದು ಮಾರ್ಕೆಟು ನಾಳೆ ದಿನ ಪಾಸಿಟಿವ್ ನ್ಯೂಸ್ ಬಂತು, ಓವರ್ ನೈಟಲ್ಲಿ ಎಲ್ಲ ಪಾಸಿಟಿವ್ ಆಗಿ ಇತ್ತು ಅಂತಂದರೆ ನಮಗೆ ನೆಕ್ಸ್ಟ್ ಒಂದು 25,000 ಒಂದು ಏರಿಯಾ. ಅದು ಬಿಟ್ಟರೆ ತುಂಬ ಮೇಜರ್ ಏರಿಯಾ ಇರೋದು ನಮಗೆ ಯಾವುದು ಆಲ್ರೆಡಿ ತುಂಬ ಒಂದು ಹಳೆಯ ಒಂದು ಮಾರ್ಕ್ ಇದು 25,250. ಇದೇನು ನಮ್ಮ ಒಂದು R2 ಆಗತ್ತೆ. ಇದು R1. ಓಕೆ, ಇನ್ ಬಿಟ್ವೀನಲ್ಲಿ ಎಲ್ಲಿ ಮಾರ್ಕೆಟ್ ಓಪನ್ ಆದರೂ ನಮಗೆ ಡಿಸಿಷನ್ಸ್ ತುಂಬಾ ಕಷ್ಟ ಆಗುತ್ತೆ ಟ್ರೇಡ್ ಮಾಡೋಕ್ಕೆ. ಯಾಕಂದರೆ ಎಕ್ಸ್ಪೈರಿ ಇರೋದ್ರಿಂದ ನಮಗೆ ಈ ಕಡೆಯಿಂದ ಡೈರೆಕ್ಷನ್ ಒಂದು 50-100 ಪಾಯಿಂಟ್ ಹೋಯಿತು, ಇಲ್ಲೂ 50-100 ಪಾಯಿಂಟ್ ಹೋಯ್ತು ಅಂದರೆ ನಮಗೆ ಪ್ರೀಮಿಯಮಲ್ಲಿ ಯಾವುದೇ ರೀತಿಯ ಒಂದು ಅಪ್ರಿಸಿಯೇಷನ್ಸ್ ಆಗೋದಿಲ್ಲ. ಸೊ ಹಾಗಾಗಿ ನಮಗೆ ಏರಿಯಾ ಬರೋವರೆಗೂ ಯಾವ ಕಡೆಗೆ ತೊಗೊಳ್ತಾ ಇದೆ, ವೆದರ್ ಇಟ್ ಇಸ್ ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್ ಆದರೆ ನಮಗೆ ಏರಿಯಾ ಆಲ್ರೆಡಿ ಡಿಫೈನ್ ಇದೆ. ಇಲ್ಲಿಂದ ಒಂದು ಏನಾದ್ರು ಈ ಏರಿಯಾ 25,000 ಹತ್ರ ಬಂದರೆ ರಿವರ್ಸಲ್ಗೆ ಚಾನ್ಸ್ ಇದೆ. ರಿವರ್ಸಲ್ಗೆ ವಾಪಸ್ ಏನಲ್ಲಿ 24,950 900 ಲೆವೆಲ್ಲು, ಈ ಲೆವೆಲ್ಲು ನಮಗೆ ಮತ್ತೆ ಒಂದು ಸೆಕೆಂಡ್ ಬೇಸ್ ಆಗ್ಬೋದು. ಏನಾದ್ರು ಮಾರ್ಕೆಟು R1 ಹತ್ರ ಅಂದರೆ 25,000 ಹತ್ರ ಬಂತಂದರೆ ಒಂದು ರಿವರ್ಸಲ್ ತೊಗೊಂಡು ಪುನಃ ನಮಗೆ 24,900 to 950 ಲೆವೆಲು, ಈ ಲೆವೆಲ್ ಮತ್ತೆ ಬೇಸ್ ಮಾಡಿಕೊಂಡು ಮತ್ತೆ ಪುನಃ ಮೇಲೆ ಹೋಗಿ 25,250ವರೆಗೂ ದೇರ್ ಇಸ್ ಅ ಅಪ್ಸೈಡ್ ಚಾನ್ಸ್. ಫಸ್ಟ್ ಸಿನಾರಿಯೋ ಆಯಿತು ಆಯಿತಾ. ಜಸ್ಟ್ ಏನಾಯಿತು, ಅದನ್ನು ಬ್ರೇಕ್ ಆಯಿತು ಅಂತಂದರೆ ತುಂಬ ದಿನದಿಂದ ಈ ಏರಿಯಾನ ತುಂಬ ರೆಸ್ಪೆಕ್ಟ್ ಮಾಡ್ಕೊಂಡು ರಿಜೆಕ್ಷನ್ ಏರಿಯಾ ಆಗಿದೆ. ಸೊ ಅದನ್ನೇನಾದ್ರು ಬ್ರೇಕ್ ಮಾಡ್ತು ಅಂತಂದರೆ ವಿತೌಟ್ ಫೇಲ್ ಅದು ನಮಗೆ ನೆಕ್ಸ್ಟು 25,500ವರೆಗೂ ಅಲ್ಲೊಂದು ಮಾರ್ಕ್ ಮಾಡಿ ಇಟ್ಕೊಳ್ಳೋಣ. ಓಕೆ, ಈ ಏರಿಯಾ ಒಂದು ಮೇಜರ್ ನಮಗೆ ರೆಸಿಸ್ಟೆನ್ಸ್ ಆಗುತ್ತೆ. ದಿಸ್ ಇಸ್ ದ ಒನ್ ಆಫ್ ದ ಮೇಜರ್ ರೆಸಿಸ್ಟೆನ್ಸ್. 25,500ವರೆಗೂ ಹೋಗೋಕ್ಕೆ ಚಾನ್ಸ್ ಇದೆ. ನಾಳೆಗೆ ಏನಾದ್ರು ಗ್ಯಾಪ್ ಅಪ್ ಆಗಿ ಅಲ್ಲೇ ಸಸ್ಟೈನ್ ಮೇಲ್ಗಡೆ ಹೋಯಿತು ಅಂತಂದರೆ ದಿಸ್ ಇಸ್ ದ ಚಾನ್ಸ್ ಟು ರೀಚ್ 25,500. ಇಲ್ಲ ಡೌನ್ ಸೈಡ್ಗೆ ಆಯಿತು ಅಂತಂದರೆ 24,500ವರೆಗೂ ವಿತ್ ಏನಾದ್ರು ನೆಗೆಟಿವ್ ನ್ಯೂಸ್ ಬಂತು ಅಂತಂದರೆ ಅಲ್ಲಿವರೆಗೂ ನಮಗೆ ಸ್ಪೇಸ್ ಈಸಿಲಿ ಅಚೀವಬಲ್ ಟಾರ್ಗೆಟ್ ಆಗುತ್ತೆ. ಸೊ ಇದು ನಮ್ಮ
ನಿಫ್ಟಿ ಮತ್ತು ನಿಫ್ಟಿಯ ಒಂದು ಟಾರ್ಗೆಟ್ ಆಗಿದೆ. ಅಪ್ಸೈಡ್ಗೆ 25,000, ಅದು ಬಿಟ್ಟು 25,250, ಅದು ಬಿಟ್ಟು 25,500. ಡೌನ್ ಸೈಡ್ಗೆ 24,600, ಅದು ಬಿಟ್ಟರೆ 24,480. ಆ 2 ಲೆವೆಲ್ಗಳು ನಮಗೆ ಡೌನ್ ಸೈಡ್ಗೆ ಸಿಗೋದಕ್ಕೆ ಸಾಧ್ಯ ಇದೆ. ನಾಳೆಗೆ ತುಂಬ ವಾಲಟಿಲಿಟಿ ಇರೋದ್ರಿಂದ ನೋಡಿಕೊಂಡು ಟ್ರೇಡ್ ತೊಗೊಳ್ಳೋದು ಒಳ್ಳೆಯದು. ಅದು ದೋಸ್ ಆರ್ ನ್ಯೂ ಕಮರ್ಸ್ ಇಸ್ ಬೆಸ್ಟ್. ಇದು ಅಂತಂದರೆ ಒಂದು ವಾಚ್ ಮಾಡ್ಬೋದು ಮಾರ್ಕೆಟನ್ನು ಯಾವ ರೀತಿ ಇದಾಗುತ್ತೆ ಅಂತ. ತುಂಬ ಟ್ರಿಕ್ಕಿಯಾಗಿ ನಾಳೆ ಎಕ್ಸ್ಪೈರಿ ಆಗೋಕ್ಕೆ ಸಾಧ್ಯತೆ ಇದೆ. ಇವತ್ತೇ ಅದರ ಒಂದು ರಿಯಲ್ ಒಂದು ಏನು ಪರಿಣಾಮ ತೋರಿಸ್ತೈತೆ. ಯಾಕಂದ್ರೆ 40 ರೂಪಾಯಿ ಈಸಿಯಾಗಿ ಅದು 30-40 ಪಾಯಿಂಟಿಂದ ಜಂಪ್ ಮಾಡ್ಕೊಂಡು ಹೋಗ್ತೈತೆ. ಅಷ್ಟು ವಾಲಟೈಲಿಟಿ ಕ್ರಿಯೇಟ್ ಆಗಿತ್ತು. ಸೊ ಹಾಗಾಗಿ ಅಷ್ಟು ಈಸಿಯಾಗಿ ಟ್ರೇಡ್ ಈಸಿ ಇರೋದಿಲ್ಲ, ತುಂಬ ಟ್ರಿಕ್ಕಿ ಇರುತ್ತೆ. ಇಲ್ಲ ರಿಸ್ಕ್ ತೊಗೊಳ್ಳೋದಂದರೆ ಇಟ್ಸ್ ಬೆಟರ್ ಟು ಅವಾಯ್ಡ್ ಅಂತ ಹೇಳ್ತೀನಿ. ಸೊ ವಿಲ್ ಮೂವ್ ಟು ಬ್ಯಾಂಕ್ ನಿಫ್ಟಿ. ಏನಾಗಿದೆ ನೋಡೋಣ, ಏನಾಗ್ಬೋದು ಅನ್ನೋದು ಕೂಡ ಆಲ್ರೆಡಿ ಇದು ಕೂಡ ಅಷ್ಟೇ. ಆಲ್ರೆಡಿ ಲೆವೆಲ್ಸ್ ಎಲ್ಲ ಡ್ರಾ ಆಗಿದೆ. 56,100 ಇದು ಅಷ್ಟೇ. ನಮ್ಗೆ ಏನಾದ್ರು ಗ್ಯಾಪ್ ಡೌನ್ ಆಯಿತು ಅಂತಂದರೆ ಈಸಿಯಾಗಿ 55,850 ಲೈನ್ ಇಸ್ ಮೇಜರ್ ಲೈನ್. ಇದು ಒಂದು ನಮ್ಮ ಇದು ಝೋನ್ ಮಾಡ್ಬಿಡ್ತೀನಿ 750 to 800. ಓಕೆ, ಇದು ಝೋನ್ ಆಗಿ ಇದು ಒಂದು ಸಪೋರ್ಟ್ ಆಗಿ 55,700 to 800 ಒಂದು ಝೋನು. ಅದೇನಾದ್ರು ನಾಳೆಗೆ ಏನಾದ್ರು ಗ್ಯಾಪ್ ಅಪ್ ಆಯಿತು ಅಂತಂದರೆ ಇಮಿಡಿಯೇಟ್ ವಿ ಕ್ಯಾನ್ ಸಿ ಈ ಏರಿಯಾನ ಪಾಸ್ ಆಗಿಬಿಟ್ಟು 56,600ವರೆಗೂ ಆಲ್ಮೋಸ್ಟ್ ನಾವು ಒಂದು 500 to 600 ಪಾಯಿಂಟ್ ಅಪ್ ಮೂವ್ಗೆ ನೋಡಬಹುದು. ಈ ಏರಿಯಾ ನನಗೆ ಒಂದು ರೆಸಿಸ್ಟೆನ್ಸ್ ಆಗಿ ಸಿಗುತ್ತೆ ನೋಡೋದಕ್ಕೆ. ಇದನ್ನ ಮತ್ತೆ ಬ್ರೇಕ್ ಆಗಿ ಒಂದು ಸೈಡ್ ಆಯಿತು ಅಂತಂದರೆ ಹೈಯರ್ ಸೈಡ್ದು 56,600 ಇವೆಲ್ಲ ಅಚೀವಬಲ್. 57,000ವರೆಗೂ ನಮಗೆ ಅಚೀವ್ ಆಗೋಕ್ಕೆ ತುಂಬಾ ಚಾನ್ಸಸ್ ಇದೆ. ಇನ್ ಕೇಸ್ ನಾಳೆಗೆ ಎಲ್ಲ ಒಂದು ಪಾಸಿಟಿವ್ ನ್ಯೂಸ್ ಬಂತು ಅಂತಂದರೆ, ಯಾಕಂದರೆ ಮಂತ್ಲಿ ಕಾಂಟ್ರಾಕ್ಟ್ ಮುಗಿತಾರೆ, ನ್ಯೂ ಮಂತ್ ವಿಲ್ ಶುರು ಅಲ್ಲ. ಸೊ ಹಾಗಾಗಿ ಅದು ಅಪ್ ಟ್ರೆಂಡ್ಗೆ ತೊಗೊಂಡು ಹೋಗೋಕ್ಕೆ ಸಾಧ್ಯತೆ ಇರುತ್ತೆ. ಇಲ್ಲ ಇನ್ ಕೇಸ್ ನಾಳೆಗೆ ನಮಗೆ ನೆಗೆಟಿವ್ ನ್ಯೂಸ್ ಆಯಿತು ಅಂತಂದರೆ ವಿ ಕ್ಯಾನ್ ಈ ಏರಿಯಾನು ಯಾವುದು 55,800 ಲೆವೆಲು ಬ್ರೀಚ್ ಆಯಿತು ಅಂತಂದರೆ ನೋ ಡೌಟ್ ಅಲ್ಲಿ ನೆಕ್ಸ್ಟ್ ನಮಗೆ 55,500, 300 ಆಲ್ ಎವ್ರಿ 200 ಪಾಯಿಂಟ್ವರೆಗೂ ನಮಗೆ ಕೆಳಗಡೆ ಡೌನ್ ಫಾಲ್ಗೆ ರೆಡಿ ಇದೆ. 55,500 ಈಸಿಯಾಗಿ ಬರುತ್ತೆ. 500ವರೆಗೂ ಡೌನ್ ಸೈಡ್ ಸ್ಪೇಸ್ ಇದೆ. ಅದನ್ನು ಇದಾಯಿತು ಅಂತಂದರೆ ಈಸಿಯಾಗಿ ಫ್ರೀ ಫಾಲ್ 55,000 ಡೌನ್ ಸೈಡ್ಗೆ. ಆಲ್ ದ ಮಾರ್ಕೆಟ್ಸ್ ರೆಡಿ ಇದೆ ನಮ್ಮ ಹತ್ರ. ಸೊ ನಾಳೆಗೆ ಗ್ಯಾಪ್ ಅಪ್ಪ ಗ್ಯಾಪ್ ಡೌನ ಆಮೇಲೆ ಈವೆಂಟ್ಸ್ ಇರೋದ್ರಿಂದ ನಮಗೆ ಪ್ರಿಡಿಕ್ಟ್ ಮಾಡೋಕ್ಕೆ ಕಷ್ಟ ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ನಾಳೆ ಒಂದು ಮಾರ್ಕೆಟ್ ಏನಿರುತ್ತೆ ಅದ್ರ ಮೇಲೆ ನಾವು ನೋಡಿಕೊಂಡು ಟ್ರೇಡ್ ಮಾಡಬೇಕಾಗತ್ತೆ. ಯಾಕಂದರೆ ಯಾರು ಪೊಸಿಷನ್ ಇಷ್ಟು ಇವೆಂಟ್ಸ್ ಇರುವಾಗ ಪೊಸಿಷನ್ ಯಾರು ಕ್ರಿಯೇಟ್ ಮಾಡಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ವಾಲಟಿಲಿಟಿ ನಾಳೆಗೆ ಹೆವಿ ಇದಾಗುತ್ತೆ. ಗ್ಯಾಪ್ ಅಪ್ ಆಯಿತು ಅಂತಂದರೆ ನಮಗೆ ಈಸಿಯಾಗಿ ಪಾಸಿಟಿವ್ ನ್ಯೂಸ್ ಬಂತು ಅಂತಂದರೆ 56,600, ಅದು ಬ್ರೇಕ್ ಆಯಿತು ಅಂತಂದರೆ 56,850, 57,000 ಈ ಏರಿಯಾಗಳು ಹೈಯರ್ ಸೈಡಿನ ಝೋನ್ ಆಗಿರುತ್ತೆ. R1, R2, R3 ಇದು these are the 3 ರೆಸಿಸ್ಟೆನ್ಸ್. ಆರ್ಎಲ್ಸ್ ನಾಳೆಗೆ ಗ್ಯಾಪ್ ಡೌನ್ ಆಯಿತು ಅಂತಂದರೆ ನಮಗೆ ಪ್ರೆಸೆಂಟ್ಲಿ ನಾವು 56,000 ಇರೋದ್ರಿಂದ ನಮಗೆ ಈ 55,850 ಏರಿಯಾ ಇದು S1 ಆಗುತ್ತೆ. ಇಫ್ ಇಟ್ ಬ್ರೇಕ್ಸ್ ವಿತ್ ದ ವೆರಿ ಗುಡ್ ವಾಲ್ಯೂಮಲ್ಲಿ ಅಥವಾ ಒಳ್ಳೆಯ ಒಂದು ಕ್ಯಾಂಡಲ್ ಬ್ರೇಕ್ ಡೌನ್ ಆಯಿತು ಅಂತಂದರೆ ನಮಗೆ ದಿಸ್ ಏರಿಯಾ S2 ಆ್ಯಂಡ್ ದ ಫೈನಲ್ ಏರಿಯಾ ಫಾರ್ ನೆಕ್ಸ್ಟ್ ವೀಕ್ವರೆಗೂ ನಮಗೆ S3ನೇ ಆಗುತ್ತೆ. ಇದು ನಮ್ಮ ಸುಮಾರು ದಿನದವರೆಗೂ ಈ ಏರಿಯಾಗಳು ತುಂಬ ಇಂಟ್ಯಾಕ್ಟ್ ಆಗಿರುತ್ತೆ. ಸೊ ಈ ಏರಿಯಾನ ಫಾಲೋ ಮಾಡ್ಬೋದು ಇನ್ನು ಫ್ಯೂಚರಲ್ಲಿ, ಇನ್ನು ನೆಕ್ಸ್ಟ್ ವೀಕ್ವರೆಗೂ. ಸೊ ಇದು ನನ್ನ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಆಗಿರುತ್ತೆ. ಸೊ ನಾಳೆ ಒಂದು ತುಂಬ ಮೇಜರ್ ಇವೆಂಟ್ ಇರೋದ್ರಿಂದ ನಮ್ಮ ಒಂದು ಮಾರ್ಕೆಟಿನ ಒಂದು ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ತುಂಬ ಟ್ರಿಕ್ಕಿ ಆಗಿರುತ್ತೆ ಅಂತ ಹೇಳೋಕ್ಕೆ ಇದು ಮಾಡ್ತಾ ಸ್ವಲ್ಪ ನೋಡಿಕೊಂಡು ಟ್ರೇಡ್ ಮಾಡಿ. ಆದರೆ ಇಫ್ ಆ ಒಂದು ವಾಲಟೈಲಿಟಿನ ಇಫ್ ಯು ಆರ್ ಏಬಲ್ ಟು ಫೇಸ್ ಅನ್ನೋದಾದರೆ ಟ್ರೇಡ್ ತೊಗೊಳ್ಳಿ. ಆರ್ ಎಲ್ಸ್ ಇಸ್ ಬೆಟರ್ ಟು ವಾಚ್ ಹೇಗೆ ಒಂದು ಎಕ್ಸ್ಪೈರಿ ಇದಾಗುತ್ತೆ ಅಂತ.
ಇಲ್ಲಾಂತಂದರೆ ಪ್ರೀಮಿಯಮ್ ಹೇಗಿದ್ದಿದ್ದು 10 ರೂಪಾಯಿ ಇರೋದು 50 ರೂಪಾಯಿಗೂ ಹೋಗ್ಬೋದು, ಇಲ್ಲ 200 ರೂಪಾಯಿ ಇರೋದು 0ಗೂ ಬರ್ಬೋದು. ಸೊ ನಾಳೆ ಏನು ಇರೋ ಆರ್ 0 ಇರೋ ಅಂತ ಹೇಳ್ತೀವಲ್ಲ, ಆ ರೀತಿ ಕೆಲವರಿಗೆ 0 to ಹೀರೋ ಆಗುತ್ತೆ, ಇನ್ನು ಕೆಲವರಿಗೆ 0 to ಹೀರೋ ಟು 0 ಕೂಡ ಆಗೋ ಸನ್ನಿವೇಶ. ಸೊ ಆ ಒಂದು ವೊಲಟಿಲಿಟಿನೇ ಬೇಡ ಅಂದರೂ ಇಟ್ಸ್ ಬೆಟರ್ ಟು ಬಿ ಅವೇ ಫ್ರಮ್ ದ ಮಾರ್ಕೆಟ್. ಐ ಹೋಪ್ ನಿಮಗೆ ಇಷ್ಟೆಲ್ಲ ಮಾಹಿತಿ ಇಷ್ಟ ಆಯಿತು ಅಂತಂದರೆ, ನೀವೇನಾದ್ರು ಕಲ್ತಿದ್ದೀರ ಅಂತಂದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.